ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಗಣೇಶ ಹಬ್ಬ. ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ದಿವಸ ಆದಮೇಲೆ ನಾನು ಬ್ಲಾಗ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಈಗ ಮಾರ್ನಿಂಗ್ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಬೇಗ ಎದ್ದು ಈಗ ಪೂಜೆಗೂ ಎಲ್ಲ ರೆಡಿ ಮಾಡಿ ಇನ್ನೇನು ಪೂಜೆ ಮಾಡೋ ಟೈಮು. ಬನ್ನಿ ನೋಡೋಣ. ಪೂಜೆ ಮಾಡಿ ನೆಕ್ಸ್ಟ್ ಸಿಗ್ತೀನಿ. ರೆಡಿ ಮಾಡಿದ್ದೀನಿ. ದೀಪ ಒಂದು ಅಂಟಿಸ್ಬೇಕು. ಆ್ಯಕ್ಚುಲಿ ಯಾವಾಗೂ ಫಸ್ಟ್ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ವಿ. ಬಟ್ ಈ ಸರಿ ಕಡುಬಿಗೆ ಬೇಕಲ್ಲ ಎಡೆಗೆ ಅಂದ್ಬಿಟ್ಟು ಕಡುಬು ಮಾಡೋದು ಲೇಟ್ ಆಯಿತು. ಹಾಗಾಗಿ ಈಗ ಕಡುಬು ಮಾಡಿ ಫುಲ್ ಅಡುಗೆ ಫಿನಿಶ್ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ. ದೀಪ ಎಲ್ಲ ಅಂಟಿಸಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ವಾಚ್. ಓಕೆ, ಈಗ ಪೂಜೆ ಎಲ್ಲ ಆಯಿತು. ಈಗ ನಮ್ಮ ಪಾಪು ಆಚೆ ಆಟಾಡ್ತಾ ಇದ್ದೇನೆ. ಅವನ್ನ ರೆಡಿ ಮಾಡಿ ಸ್ನಾನ ಮಾಡಿ ಊಟ ಎಲ್ಲ ಮಾಡಿಸಿ ಮತ್ತೆ ಸಿಗ್ತೀನಿ. ಗಣೇಶ ಸಡನ್ ಪ್ಲಾನ್ ಆಗಿ ಮತ್ತೆ ಎಲ್ಲ ಕೂರಿಸ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ನೆನ್ನೆ ಹೋಗಿ ಬೆಳಗಿನ ಜಾವ ಬಂದಿದ್ದಾರೆ ಎಲ್ಲ ರೆಡಿ ಮಾಡಿಕೊಂಡು. ನಾನು ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು 10 o'clock ಆಯಿತು. ಈ ಪಾಪು ರೆಡಿ ಮಾಡಿ ನಾವು ರೆಡಿಯಾಗಿ ಸಿಗ್ತೀವಿ. ನಮ್ಮೂರಲ್ಲಿ ಪ್ರತಿ ಸರಿ ಲಾಸ್ಟ್ ಮೂಮೆಂಟಲ್ಲೇ ಇದು ಮಾಡ್ಕೊಳ್ಳೋದು ನೋಡಿ. ಮಗು ತಿಂದು ಸ್ನಾನ ಮಾಡಿ ಮಲಗಿದ್ದಾನೆ. ನಾನು ಕಡುಬು, ಬೋಂಡ, ಹಪ್ಪಳ ಹಾಗೆ ಶಾವಿಗೆ ಒತ್ತಿದೆ. ಹಾಗೆ ಕಡುಬಿಗೆ ಕಾಯಿ ಹಾಲು, ಅನ್ನ, ರಸ ಇಷ್ಟು ಮಾಡಿದೆ. ಈಗ ಮಗು ಎದ್ದು ಆಟಾಡ್ತಾವ್ರು ಇಬ್ರು. ಪಪ್ಪು ತಿನ್ಬೇಕಾ? ಹ್ಞೂ 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 ಅಯ್ಯಪ್ಪ, ಎಲ್ಲ ಕೆಳಗೆ ಚಲೋತಾವದಿ. ಅಯ್ಯಪ್ಪ, ಯಾಕ ಅದು ಏನದು? ಏನದು? ಪಪ್ಪು? ಯಾ ಪಪ್ಪು? ಪಪ್ಪುನ ಬಾಯಿಗಳಕ್ಕೆ ಎಷ್ಟೋಗ್ತವೆ? ನಂಗೆ ಕೊಡಮ್ಮ, ನಂಗೆ ಕೊಡ್ತೀಯಾ? ಹಂಗೆ ಕಳ್ಳ ನೀನು ಯಾವಾಗ ಎದ್ದಿರೋದು? ನಮ್ಮ ಲೇಡೀಸು ಫಸ್ಟು ಕೆಲಸ ಕಾರ್ಯ ಪೂಜೆ ಎಲ್ಲ ಮುಗಿದಾದ್ಮೇಲೆ ಫೈನಲಾಗಿ ಲಾಸ್ಟಲ್ಲಿ ರೆಡಿಯಾಗಿ ಈಗ ಸಂಜೆ ಪೂಜೆ ಕೊಡಬೇಕು ಗಣೇಶನಿಗೆ. ಹಾಗಾಗಿ ಈಗ ರೆಡಿಯಾಗಿ ಹೋಗಬೇಕು. ಹಾಗೆ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ. ಬೇಕಂದರೆ ನಂಗೆ ಮೆಸೇಜ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಕಲರ್ಸ್ ಎಲ್ಲ ಬೇರೆ ಥರ ಎಲ್ಲ ತುಂಬ ಚೆನ್ನಾಗಿರೋ ಇದೆ. ಬೇಕಂದವರು ನಮಗೆ ಮೆಸೇಜ್ ಮಾಡ್ಬೋದು. ಇದೇ ನಮ್ಮೂರು ಗಣೇಶ. ನಮ್ಮ ಮಕ್ಕಳು ಎಲ್ಲ ಕೂತಿದ್ದಾರೆ ನೋಡಿ. ನನ್ನ ಮಗ ಎಲ್ಲ ಇಲ್ಲೇ ಮನೆಯೇ ಸೇರ್ತಿಲ್ಲ, ಬರೀ ಗಣೇಶ ಹತ್ರನೇ ಇದ್ದಾರೆ. ಸ್ಕೂಲ್ ಗಣೇಶ ಬಿಡೋವರೆಗೂ ಮನೆಗೆ ಬರೋಲ್ಲ. ಊಟ ಮಾಡಬೇಕು ಅನ್ನೋ ಬಲವಂತ ಮಾಡಬೇಕು ನೋಡಿ. ನನ್ನ ಮಗ ನಾನು ಬಂದಿದ್ದಕ್ಕೆ ಅವಾಗೆ ನನ್ನ ಹಿಂದೆ ಬರ್ತಾಯಿದ್ದಾನೆ. ಇಲ್ಲ ಅಂದರೆ ದೇವಸ್ಥಾನ ಬಿಟ್ಟು ಅಲ್ಲಿ ಬರಲ್ಲ ಅವನು. ಏನು ಸೈಡ್ ಅದಿ ಆಡ ಆಡ ಅದ್ದಿಯಾ ಇಲ್ಲಿ ಓಯ್ ಕಳ ಇಲ್ಲಿ ಈಗ 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 ಹಾಗೆ ಮೆಲ್ಲಗೆ ಆಟಾಡ್ತಾ ಹಂಗೆ ಮೇಲೆ ಹೊರಟೋಗ್ಬಿಡ್ತಾನೆ. ಇವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ. ಎಲ್ಲ ತಾಯಂದಿರಿಗೂ ಅಷ್ಟೇ. ಅವ್ರ ಮಕ್ಕಳು ಸ್ವಲ್ಪ ಕಾಲು ಬಂದರೆ ಸಾಕು, ಅವ್ರ ಹಿಂದೆ ನಾವು ಸೆಕ್ಯೂರಿಟಿ ಥರ ಓಡ್ತಾ ಇರಬೇಕು ನೋಡಿ. ಗಣೇಶ ಅಲ್ಲಿ ಕೂರಿಸಿರೋದಿಲ್ಲಿ ಕಾಣಿಸ್ತಿದೆ ನಿಯರಲ್ಲಿ. ಈಗ ಗಣೇಶನ ಪೂಜೆ ಮಾಡ್ಕೊಂಬರಕ್ಕೆ ಹೋದೆ. ಇನ್ನೇನು ನಾನು ಪೂಜೆ ಮುಗಿಸಿ ಮನೆಗೆ ಬರಬೇಕು. ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು. ನಮ್ಮ ಗಿಡದ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ನೋಡೋಕೆ ಚಿಕ್ಕದಾಗಿ ಕಾಣಿಸುತ್ತೆ, ತಾರೆ ಹೂವು ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಗಣೇಶ. ಮುಗಿಸ್ಕೊಂಡ್ಬಂದ್ವಿ, ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ. ಇರೋದು ನಿನ್ನ ಮೂತಿ ಇರೋದು ಬಾಯಿ ಪಾಪ ನೀನು ಬಾಯಿ ಯಾವುದು?
ಕಣ್ಣು ಹೆಂಗೆ ಮುಚ್ಚೋದು? ಕಣ್ಣು ಹೆಂಗೆ ಮುಚ್ಚೋದು ಹಂಗ? ಮೂಗು ಯಾವುದಮ್ಮ? ಮೂಗು ಯಾವುದು? ಅಯ್ಯೋ ಬಾಯಿ ಬಾಯಿ ಯಾವುದು? ತಲೆ 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 ಯಾವ್ದು ತೋರ್ಸು? ತಲೆ ತೋರ್ಸು. ಕಿವಿ ತೋರ್ಸೋಗ್ಲಿ. ಯಾರು ಹೇಳ್ಕೊಟ್ಟು ನೀನೇ ಕಲ್ತ್ಕೊಂಬಿಟ್ಟ? ಕಿವಿ ಯಾವುದಮ್ಮ? ಅಯ್ಯೋ ನಿನ್ನ ಗುಡ್ ಬಾಯ್ ತಲೆ ಯಾವುದು? ತಲೆ ತೋರ್ಸು ತಲೆ. ತಾಲೆ ಅಷ್ಟೆ. ಎರಡೆರಡು ಮಾತು ಬರೋದು ಮಾತಾಡೋದು. ಅಮ್ಮ, ಹಸು, ಮಾರ್ಕೆಟ್, ಅಣ್ಣ ಅಣ್ಣ ಅದ್ವಿಕ್, ಸಾತ್ವಿಕ್ ಸಾತ್ವಿಕ್, ಅಜ್ಜಿ, ತಾತ, ಗುಂಡಣ. ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆಫ್ಟರ್ನೂನ್ ಆಗಿದೆ, 12 o'clock. ಪಾಪುನೆಲ್ಲ ಮಲಗಿಸಿ ರೆಡಿ ಮಾಡಿ ಮಲಗಿದ್ದಾನೆ. ಅವನಿದ್ದಳು ಅಷ್ಟರಲ್ಲಿ ಅಡುಗೆ ಮಾಡಬೇಕು. 1 ಮಂತ್ ಶ್ರಾವಣ ನಾನ್ ವೆಜ್ ಇಲ್ಲ. ಇವತ್ತು ನಾನ್ ವೆಜ್ ನಮ್ಮ ಮನೇಲಿ. ಮಟನ್ ಸಾಂಬಾರು ಇಟ್ಟಿದ್ದೀನಿ, ಚಿಕನ್ ಸಾಂಬಾರು, ಬಿರಿಯಾನಿಗೆ ರೆಡಿ ಮಾಡಿಟ್ಟಿದ್ದೀನಿ, ಕಬಾಬ್. ಇವತ್ತು ಗಣೇಶ ಊರಲ್ಲಿ ಕೂರಿಸಿರೋದಕ್ಕೆ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಬೇಗ ಬರೋದು ಲಂಚ್ ಟೈಮಲ್ಲಿ ಅಂತ ಹೇಳಿದ್ದೀವಿ. ಆಫ್ಟರ್ನೂನ್ 3:30 ಕ್ಲಾಸ್ ಆಗೋಗುತ್ತಲ್ವ, ಬೇಗನೆ ಕರ್ಕೊಂಬರೋಣ. ಬಸ್ಸಲ್ಲಿ ಬಂದರೆ 5 o'clock 4:30 ಅಂತ ಆಗುತ್ತೆ. ಕರ್ಕೊಂಡು ಬಂದರೆ ಬೇಗ ಬರ್ತಾನೆ, ಹಾಗಾಗಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಅಷ್ಟರ ನಾವು ಬರೋಷ್ಟರೆಲ್ಲ ರೆಡಿ ಮಾಡೋಣ ಅಂತ. ಓಕೆ, ಎಲ್ಲ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಂ, ಚೆನ್ನಾಗಿಲ್ಲ ಮತ್ತೆ ತಿಂತಾ ಇದೆಯಾ ತಟ್ಟೆ? ಹಾಂ, ನಮ್ಮ ಲೇಡೀಸು ಹಬ್ಬ ಬರೋಕ್ಕಿಂತ ಮುಂಚೆನೂ ಬ್ಯುಸಿನೇ, ಹಬ್ಬದ ದಿವಸನೂ ಬ್ಯುಸಿನೇ. ಒಟ್ಟಿನಲ್ಲಿ ಎನಿ ಟೈಮ್ ಕೆಲಸ ಇದ್ದೇ ಇರುತ್ತೆ. ಎನಿ ಟೈಮ್ ಮಿಷಿನ್ ಥರ ಯಾವುದೋ ಒಂದು ಕೆಲಸ ಇರುತ್ತೆ. ಅದು ಹಬ್ಬಗಳಲ್ಲಿ ನೆಮ್ಮದಿ ಅಂದರೆ ಹಬ್ಬದಲ್ಲೇ ಜಾಸ್ತಿ ಕೆಲಸ ಇರುತ್ತೆ. ನನ್ನ ಮಗ ಎದ್ದು ಅಳ್ತಾ ಇದ್ದಾನೆ. ಅವನಿಗೆ ಹಾಲು ಕೊಟ್ಟು ಮತ್ತೆ ಮಲ್ಕೊತಾನೆ. ಸಂಜೆ ಆಯ್ತಲ್ವ, ಅವನು ಮಲಗಿಬಿಡ್ತಾನೆ. ಒಂಚೂರು ಸೌಂಡ್ ಆದರೆ ಎದ್ದೋಡ್ಬಿಡ್ತಾನೆ ಅವನು. ನಾನು ಅಡುಗೆ ಮಾಡೋಕ್ಕೆ ಬಿಡೋಲ್ಲ. ಹಾಗಾಗಿ ಗಲಾಟೆ ಮಾಡ್ದಿರ ಅಡುಗೆನೆಲ್ಲ ಬೇಗ ಮುಗಿಸ್ಕೊಂಬಿಡ್ಬೇಕು. ಕೊಂಡಾಗೆ ಅಷ್ಟು ಅಮಾಯಕರು ಥರ ಕಾಣಿಸ್ತಾರೆ, ಎದ್ದಿದ್ರೆ ಅಷ್ಟು ಟಾರ್ಚರ್. ಹಾಗೆ ನೆಕ್ಸ್ಟ್ ದಿವಸದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಸ್ನಾನ ಕರ್ಕೊಂಡೋದ್ರೆ ಬರೋದೇ ಇಲ್ಲ, ನೀರಲ್ಲೇ ಕುತ್ಕೊಂಡಿರ್ಬೇಕು. ಯಾರಿಗೆಲ್ಲ ನೀರು ಅಂದರೆ ಇಷ್ಟ? ನನ್ನ ಮಗಂತೂ ನೀರು ಬಿಟ್ಟು ಬರಲ್ಲ. ಏನದು? ಪಾಪ ಅಲ್ಲ, ಏನದು? ಹೆಂಗೆ ಗುಡ್ಸೋದು? ಹೆಂಗೆ ಗುಡ್ಸೋದು? ಒಬ್ಬ ಗುಡ್ಸು. ಇನ್ನೊಂದು ಸರಿ ಹೇಳು. ಮಾರ್ಕೆಟನ್ನು ಅದ್ವಿಕ್ಕನ್ನು ಅಜ್ಜಿ. ಅವನಿನ್ನ ಈಗೀಗ ಹೊಸ್ದಾಗಿ ಮಾತು ಕಲಿತಾ ಇರೋದಲ್ಲ, ಅವ್ನು ಮಾತಾಡೋದು ಕೇಳೋದಕ್ಕೆ ಚೆಂದ. ಇನ್ನೂ ಹೊಸ್ದಾಗಿ ನಮಗೆ ಗೊತ್ತಿರೋಲ್ಲ. ಅವನಷ್ಟು ಕೊನೆ ನಾವು ಹೇಳಿದಾಗ ರಿವರ್ಸ್ ಹೇಳ್ತಾ ಇರ್ತಾನೆ. ನಾವೇನಾದರೂ ಅಂದರೆ ಅದನ್ನ ಅಂತಾನೆ. ಅವಾಗ ಗೊತ್ತಾಗುತ್ತೆ 2 ವರ್ಡ್ಸ್ ಎಲ್ಲ ಮಾತಾಡ್ತಾ ಇದ್ದಾನೆ, ಟ್ರೈ ಮಾಡ್ತಾಯಿದ್ದಾನೆ ಮಾತಾಡೋಕ್ಕೆ ಅಂತ. ಹಾಗೆ ಸಂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕೈ ಏಟಾಯಿತು ನೋಡಿ, ಫುಲ್ಲು ಬ್ಲಡ್ ಅಂತೂ ತುಂಬ ಹೋಯಿತು. ನಾನು ಈ ಹಾಸ್ಪಿಟ್ಲಿಗೆ ಹೋಗಿ ಇಮ್ಮಿಡಿಯೇಟು ಬ್ಯಾಂಡೇಜ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅದು ಮಿಸ್ಸಾಗಿ ತಗ್ಲಿಬಿಡ್ತು ತೆಂಗಿನಕಾಯಿ ಏನೋ ಇದು ಮಾಡೋವಾಗ. ಹಾಗೆ ಇವಾಗ ಸಂಜೆ ಗಣೇಶ ಬಿಡ್ತಾರೆ ನಮ್ಮೂರಲ್ಲಿ, ಪೂಜೆ ಕೊಡೋಣ ಅಂತ ರೆಡಿ ಮಾಡಿಕೊಂಡೆ. ನೋಡಿ, ಟ್ಯಾಕ್ಟ್ರಲ್ಲಿ ನಮ್ಮ ಹಸ್ಬೆಂಡ್ ಎತ್ಕೊಂಡು ಬರ್ತಾರೆ. ನನ್ನ ಮಗ ಏನು ಮಾಡ್ತಾವ್ನು ನೋಡ್ತಾ ಅವನೇ. ಏನ್ಮ ನೋಡು, ಓಡ್ ಬರ್ಬೇಡ. ಯಾಕ ಶಾಮಿ ಎಲ್ಲೋದ?
ನಮ್ಮ ಮಾಡಿಕೊಂಡು ಸ್ಕೂಲ್ ಐತಾ ಇದೊಂದು ಮರಿಗಳಿಗೆ ಇವೇನು ಕಾಟ ಕೊಡ್ತಾವ ಅವನೇ ಸಾಕಿರೋದು ಅವನೇ ಕಚ್ತೈತಲ್ಲ ಇದು ಹಾಗೆ ಸುಮ್ಮನೆ ಸೇಮ್ ಕಲರ್ ಇಟ್ಟಿದ್ವು ಕಾವು ಕೊಟ್ಟಿದ್ವು ಮೊಟ್ಟೆಯಲ್ಲಿ 3 ಮರಿ ಮಾಡಿದ್ವಿ ಇನ್ನು ಮೊಟ್ಟೆ ಹಾಗೆ ಉಳಿದಿದೆ ಇನ್ನು ಮೊಟ್ಟೆ ಸೇಮ್ ಕೋಳಿ ಮರಿ ಥರನೇ ಇದೆ ಕ್ಯೂಟಾಗಿ ನೋಡೋಣ ಇವತ್ತೆಲ್ಲ ಫುಲ್ ಮರಿ ಮಾಡ್ತಾಯಿದ್ದೆ ಓಕೆ ಇವಾಗ ಇಷ್ಟ ಆಗಿದೆ ಥ್ಯಾಂಕ್ ಯು